ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿ ಮತ್ತು ಸ್ಪೈಸಿ ಆಗಿರೋ ಎಗ್ ಮಸಾಲ ಗ್ರೇವಿನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಚಪಾತಿ ಮತ್ತು ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ನು. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಕರಿಬೇವು, ಕೊತ್ತಂಬರಿ, ಒಂದೆರಡು ಬೆಳ್ಳುಳ್ಳಿ ಹೆಸರು, ಶುಂಠಿ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಅದು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕಂತೇಳಿ ಕಟ್ ಮಾಡಿ ಇಟ್ಕೊಂಡಿನಿ. ಇನ್ನೂ ಫ್ರೈ ಮಾಡಬೇಕು. ಈಗ ಅದಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಒಂದೆರಡು ಚಮಚೆ ಎಣ್ಣೆ ಹಾಕೋಬೇಕು. ಮಸಾಲ ಪೇಸ್ಟ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಳಕತ್ತೀನಿ. ಇನ್ನು ಕೆಲವೊಬ್ರು ಹಸಿ ಮೆಣಸಿನ್ಕಾಯಿನೂ ಹಾಕೋತಾರೆ, ಬಟ್ ನಂಗೆ ಪಕ್ಕ ಡಾಬಾ ಸ್ಟೈಲ್ ಬೇಕಾಗೈತಿ. ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ರೆಡಿ ಮಾಡ್ಕೊತೀನಿ. ಯಾಕಂದ್ರೆ ಫುಲ್ ಮಸಾಲ ಗ್ರೇವಿ ರೆಡ್ ಆಗಿ ಬರ್ತೈತಿ. ಸೊ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಇದನ್ನು ಹೆಂಗಿದ್ರು ನಾವು ಮಿಕ್ಸಿಗೆ ಹಾಕೋತೀವಲ್ಲ, ಅದ್ರ ಸಂಬಂಧ ಸ್ವಲ್ಪ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಿನಿ. ಫುಲ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ಎಲ್ಲ ಒಂದು 2-3 ನಿಮಿಷ ಫ್ರೈ ಆದಮೇಲೆ ಸುಲಿದಿಟ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತು ಸಿಪ್ಪೆ ಬಿಡಿಸಿಟ್ಟಿದ್ದು ಶುಂಠಿನ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಾಗೆ ಇದ್ರಾಗ ಕರಿಬೇವನು ಆ್ಯಡ್ ಮಾಡಿಬಿಡ್ತೀನಿ. ಯಾಕಂದ್ರೆ ಮತ್ತು ಇದನ್ನೊಂದು ರೌಂಡು ಫುಲ್ ಫ್ರೈ ಮಾಡಿದ್ಮೇಲೆ ಲಾಸ್ಟಲ್ಲಿ ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಕರಿಬೇವಲ್ಲ ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಎಲ್ಲ ಐಟಮ್ಸ್ನು ಒಂದೇ ಸಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಅದಷ್ಟು ಟೇಸ್ಟಿಯಾಗಿ ಬರೋಂಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸಪ್ರೇಟಾಗಿಯೇ ಫ್ರೈ ಮಾಡ್ಕೊಳಕತ್ತೀನಿ. ಈಗ ನಾನು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳಕತ್ತೀನಿ. ನಿಮಗೆ ಕಾಣಿಸ್ತೈತೋ ಇಲ್ಲೋ ಗೊತ್ತಿಲ್ಲ, ನನ್ನ ಫೋನ್ ಕ್ಲಾರಿಟಿ ಇರೋದೇ ಇಷ್ಟು. ಸೊ ನಾನು ಸ್ವಲ್ಪ ಸಮೀಪದಿಂದನೇ ತೋರ್ಸಕತ್ತೀನಿ. ಮತ್ತು ಲವಂಗ ಹಾಕ್ಕೊಂಡಿನಿ ನೋಡ್ರಿ, ಇಲ್ಲಿ ಕಾಳು ಮೆಣಸು ಮತ್ತು ಲವಂಗ. ಈಗ ನಾನು ಇದಕ್ಕೆ ದಾಲ್ಚಿನ್ನಿ ಆ್ಯಡ್ ಮಾಡ್ಕೊಳಕತ್ತೀನಿ. ಚಕ್ಕೆ ಅಂತ ಕರೀತಾರೆ. 2 ಪೀಸ್ ಹಾಕ್ಕೊಂಡಿನಿ. ಯಾಕಂದ್ರೆ ಜಾಸ್ತಿ ಮಸಾಲ ಆಯಿತು ಅಂದ್ರೆ ಸೇರೋದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಆಗ್ತೈತಿ. ಫುಲ್ ಮಸಾಲ ಜಾಸ್ತಿ ಆಯಿತು ಅಂತಂದ್ರೆ ಪಲ್ಯ ಸೇರೋದಿಲ್ಲ. ಅದಕ್ಕೆ ನಾ ಎಲ್ಲ ಲಿಮಿಟ್ನಾಗ ಹಾಕ್ಕೊಳತ್ತೀನಿ. ಮತ್ತು ಇದನ್ನೊಂದು ರೌಂಡ್ ಹುರ್ಕೊಳ್ಳೋಣ. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳಕತ್ತೀನಿ. ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ಹಾಕೋಬೋದು. ಒಬ್ಬೊಬ್ರಿಗೆ ಸ್ಪೈಸಿ ಜಾಸ್ತಿ ಅಂದರೆ ಬರಲ್ಲ. ಸೊ ಅದಕ್ಕೆ ನಾನಿಲ್ಲಿ 2 ಮೆಣಸಿನ್ಕಾಯಿ ತೊಗೊಂಡಿನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕಟ್ ಮಾಡಿಟ್ಟಿದ್ದ ಟೊಮ್ಯಾಟೊ ಪೀಸಸ್ ಎಲ್ಲ ಮಿಕ್ಸ್ ಮಾಡೋಣ. ಕೊತ್ತಂಬರಿನೂ ಈಗ ಹಾಕ್ಬಿಡ್ತೀನಿ ನೋಡ್ರಿ. ಇದನ್ನು ನಾನು ಇಷ್ಟೊತ್ತು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೀನಿ. ಸ್ವಲ್ಪ ಅದಕ್ಕೆ ಲೇಟ್ ಆಗಕತ್ತೈತಿ. ಯಾಕಂದ್ರೆ ಹೈ ಫ್ಲೇಮ್ ಇಟ್ಬಿಟ್ಟು ಅಂದ್ರೆ ಅದು ಹೊತ್ತಿ ಬಿಡ್ತೈತಿ, ಚೆಂದಂಗೆ ಫ್ರೈ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಆಗಲಿ ಅಂತೇಳಿ ನಾನು ಲೋ ಫ್ಲೇಮ್ನಾಗ ಹುರ್ಕೊಂಡೀನಿ. ಐಟಮ್ಸ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಾವ. ನನಗಿಷ್ಟೇ ಸಾಕು. ನಾ ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಇದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಭಾಳ ಬಿಸಿ ಐತಿ. ಸೊ ಹುಷಾರಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗುತ್ತನ ಕಾಯಬೇಕು. ಒಂದು 10 ನಿಮಿಷ ಗಾಳಿಗೆ ಇಷ್ಟ ಬಿಡ್ರಿ, ಇದನ್ನು ಆರಲಿ ಸ್ವಲ್ಪ. ನಾನು ಮೊದಲೇ ಎಗ್ಗಳನ್ನೆಲ್ಲ ಕುಕ್ಕರ್ನಾಗ ಹಾಕಿ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಮಸಾಲೆ ಒಗ್ಗರಣೆ ಆರೋ ತನಕ ನಾವು ಎಗ್ಗನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಸಿಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೋತೀನಿ. ಮತ್ತು ಎಗ್ನು ಫ್ರೈ ಮಾಡ್ಕೋಬೇಕಲ್ಲ, ಅಲ್ಲಿ ತನಕ ನಮ್ಗೆ ಕರೆಕ್ಟ್ ಆಗ್ತೈತೆ ಟೈಮ್. ಈ ಮಸಾಲ ಐಟಮ್ಸ್ನು ಈಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾವೇನು ಈ ಮಸಾಲ ಐಟಮ್ಸ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ನಾ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. This is your night. I'ma make you feel right. Let's say your heartbreak gone. Now she's so strong. Now she on a higher level. You gotta be on.
ಈಗ ಈ ಎಲ್ಲ ಎಗ್ಗಳನ್ನ ಒಂದೊಂದಾಗಿ ಎಣ್ಣೆಗೆ ಹಾಕ್ತೀನಿ. ಇದಕ್ಕೊಂದು ಚಿಕ್ಕ ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಕ್ವಾಂಟಿಟಿ ಮತ್ತು ಎಷ್ಟು ಜನಕ್ಕೆ ಮಾಡಕತ್ತೀರಿ ಅಂತ ತಿಳ್ಕೊಂಡು ಆ ಕ್ವಾಂಟಿಟಿಗೆ ನೀವು ಉಪ್ಪು ಹಾಕ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಮತ್ತು ನೀವು ಮಿಕ್ಸಿ ಒಳಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀರಿ, ಅದನ್ನು ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ರಿ. ಯಾಕಂದ್ರೆ ಅಲ್ಲೂ ಖಾರ ಜಾಸ್ತಿಯಾಗಿ ಇಲ್ಲೂ ಖಾರ ಜಾಸ್ತಿಯಾಗಿ ಮತ್ತು ನೀವು ಮಸಾಲ ಐಟಮ್ಸ್ ಬೇರೆ ಹಾಕೋರಿರ್ತೀರಿ, ಸೊ ಅದೆಲ್ಲ ಜಾಸ್ತಿ ಆಗಬಾರ್ದು. ಸೊ ಕ್ವಾಂಟಿಟಿ ನೋಡಿಕೊಂಡು ಅಲ್ಲೆಷ್ಟು ಹಾಕಿರ್ತೀರಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ರಿ. ಕೆಲವೊಬ್ಬರು ಎಗ್ಗಳನ್ನ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿಬಿಡ್ತಾರೆ, ಈ ಥರ ಫ್ರೈ ಮಾಡ್ಕೊಳ್ಳೋಂಗಿಲ್ಲ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ನೋಡೋಕೆ ಲುಕ್ನೂ ಮಸ್ತ್ ಇರ್ತೈತಿ ಮತ್ತು ಟೇಸ್ಟಿನೂ ಸ್ಪೈಸಿ ಆಗಿರ್ತೈತಿ. ಸೊ ಎಲ್ಲ ಎಗ್ಗಳು ಫ್ರೈ ಆಯಿತು. ಸೊ ಈಗ ನಾನು ಒಂದು ಪ್ಲೇಟಿಗೆ ಎಲ್ಲ ಎತ್ತಿಟ್ಕೊತೀನಿ. ಎಣ್ಣೆ ಜಾಸ್ತಿನೇ ಉಳ್ಕೊಂಡ್ಬಿಟ್ಟೈತಿ, ಸೊ ಅದಕ್ಕೆ ನಾನು ಈಗ ಒಗ್ಗರಣೆಗೆ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ರಾಗ ಒಗ್ಗರಣೆ ಹಾಕ್ತೀನಿ. ಸೊ ನೀವು ಎಗ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಆಗಿಬಿಟ್ರೆ ಅದನ್ನು ನಮಗೆ ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತೀಗ ಅದ್ರಾಗ ಒಗ್ಗರಣೆ ಹಾಕಕ್ಕೆ ಹೋದ್ರೆ ಫುಲ್ ಘಾಟ್ ಇದ್ಬಿಡ್ತೈತಿ, ಅದನ್ನು ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ನನಗೆ. ಸೊ ನಾನು ಅದಕ್ಕೆ ಅದ್ರಾಗ ಒಗ್ಗರಣೆ ಹಾಕ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆವಾಗಲೇ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಈಗ ನಾನು ಆ್ಯಡ್ ಮಾಡಕತ್ತೀನಿ. ಈಗ ಈರುಳ್ಳಿನ ಫುಲ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಎಲ್ಲ ಎಣ್ಣೆಗೆ ಸುಡಬೇಕು ಅವೆಲ್ಲ. ಆವಾಗ ನೋಡಿರಿ ಗ್ರೇವಿಗೆ ಟೇಸ್ಟ್ ಬರೋದು. ಗ್ರೇವಿಗೆ ಬೇಕಾಗಿದ್ದೆಲ್ಲ ಮಸಾಲ ಪೌಡರ್ಸ್ನು ನಾನಿಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿನಿ. ಈಗ ಇಲ್ಲಿ 1 by 1 ನಿಮಗೆ ತೋರಿಸ್ಕೊತ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇದು ಕೊರಿಯಂಡರ್ ಪೌಡರ್ ಹಾಕಕತ್ತೀನಿ, ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕೋರಿ. ಈಗ ಕಿಚನ್ ಕಿಂಗ್ ಮಸಾಲ ಅಂತೇಳಿ ಈ ಪೌಡ್ರ್ ಮಸ್ತ್ ಬರ್ತೈತೆ ನೋಡಿರಿ ಟೇಸ್ಟ್. ಯಾರು ಯೂಸ್ ಮಾಡಕತ್ತಿಲ್ಲ ಅಂತಂದ್ರೆ ಒಮ್ಮೆ ತರಿಸಿ ಟ್ರೈ ಮಾಡಿ ನೋಡಿರಿ. ನಾನಂತೂ ಅದನ್ನೆಲ್ಲ ಒಗ್ಗರಣೆಗೆ ಪಕ್ಕ ಹಾಕ್ತೀನಿ. ಮತ್ತು ಈಗ ಗರಂ ಮಸಾಲಾನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಎಗ್ ಮಸಾಲಾನೂ ಹಾಕ್ರಿ, ಯಾಕಂದ್ರೆ ಈ ಎಲ್ಲ ಮಸಾಲ ಜೊತೆ ಎಗ್ ಮಸಾಲಾನು ಹಾಕಿದ್ರೆ ಎಗ್ ಗ್ರೇವಿ ಸ್ವಲ್ಪ ಡಿಫ್ರೆಂಟಾಗಿ ಬರ್ತೈತಿ ಟೇಸ್ಟ್. ಸೊ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಯಾಕಂದರೆ ಇದು ಎಗ್ ಐಟಮ್ ಆಗಿರೋದ್ರಿಂದ ಎಗ್ ಮಸಾಲ ಇಂಪಾರ್ಟೆಂಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಈ ಮಸಾಲ ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಆ ಥರ ರುಬ್ಕೋಬೇಕು. ಈ ಒಗ್ಗರಣೆಗೆ ನೀರು ಬೆರೆಸ್ಕೊಂಡು 1-2-3 ನಿಮಿಷ ಹಾಗೆ ಕುದಿಸ್ರಿ. ಈಗ ಫ್ರೈ ಮಾಡ್ಕೊಂಡಿರೋ ಎಗ್ಗಳನ್ನ ನಾನು ಒಂದೊಂದಾಗಿ ಹಾಕ್ತೀನಿ. ಎಗ್ಸ್ ಎಲ್ಲ ಹಾಕ್ಕೊಂಡೆ. ಈಗ ಇದಕ್ಕೆ ಮೇಲೆ ಹಾಕ್ಬೇಕಂದ್ರೆ ಕೊತ್ತಂಬರಿ ಮತ್ತು ಕಸೂರಿ ಮೆಥಿ ಬೇಕು, ಸೊ ಅದನ್ನು ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಈಗ ಈ ಥರ ಕೊತ್ತಂಬರಿನ ಹಾಕಿ ಮೇಲೆ ಕಸೂರಿ ಮೇಥಿನ ಉದುರಿಸ್ಬಿಟ್ರೆ ಬಿಸಿ ಬಿಸಿ ಡಾಬಾ ಸ್ಟೈಲ್ ಎಗ್ ಮಸಾಲ ಗ್ರೇವಿ ರೆಡಿ. ಸೊ ಚಪಾತಿ ಜೊತೆ ಇದ್ರ ಟೇಸ್ಟು ಮಸ್ತ್ ಇರ್ತೈತಿ. ನೀವು ಒಂದು ಸಾರಿ ಟ್ರೈ ಮಾಡಿಕೊಂಡು ತಿಂದು ನೋಡ್ರಿ.